ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪಬ್ಲಿಕ್ ಟಿವಿ ಅನ್ನುವಂತಹ ಕಚಡ ಚಾನಲ್ ಇದೆ. ಆ ಕಚಡ ಚಾನಲ್ ಅನ್ನ ನಡೆಸ್ಕೊಂಡು ಹೋಗ್ತಾ ಇರುವಂತಹದ್ದು ಒಬ್ಬ ಕಂತ್ರಿ ಮನಸ್ಥಿತಿಯ ಸೋಕಾಲ್ಡ್ ಪತ್ರಕರ್ತ ರಂಗನಾಥ್ ಅನ್ನುವಂಥವನು. ಅವನನ್ನ ಪೆಂಗರಂಗ, ನೀಚರಂಗ ಅಂತ ನೀವು ಆರಾಮಾಗಿ ಕರಿಬಹುದು. ಯಾಕಂದ್ರೆ ಅವನಷ್ಟು ಜಾತಿವಾದಿ, ಅವನಷ್ಟು ಧರ್ಮಾಂಧ, ಅವನಷ್ಟು ಮತೀಯ ದ್ವೇಷಿ ಬಹಳ ವಿರಳ ನಿಮಗೆ ಸಿಗೋದು. ಬಹಳ ವಿರಳ. ಇವನು ಉತ್ತುಂಗ, ಇವನು ಎ ಗ್ರೇಡ್ ದ್ವೇಷಿ. ಇವನು ದಲಿತರನ್ನೂ ದ್ವೇಷಿಸ್ತಾನೆ, ಮುಸ್ಲಿಮರನ್ನೂ ದ್ವೇಷಿಸ್ತಾನೆ, ಎಲ್ಲರನ್ನೂ ದ್ವೇಷಿಸ್ತಾನೆ. ಅವನಿಗೆ ಎಲ್ಲ ವಿಚಾರದಲ್ಲೂ ಸಹ ಎಲ್ಲವನ್ನು, ಇಡೀ ದೇಶವನ್ನ ಬ್ರಾಹ್ಮಣರಿಗೆ ಬರ್ಕೊಟ್ಬಿಟ್ರೆ ಆಗ ಒಳ್ಳೆ ಆಡಳಿತ. ಬಡವರಿಗೆ ಏನು ಕೊಡಬಾರ್ದು, ಬಡವರಿಗೆ ಏನು ಕೊಡಬಾರ್ದು. ಯಾಕೆಂದ್ರೆ ಮನುಸ್ಮೃತಿ ಅದನ್ನೇ ಹೇಳೋದು. ಸೊ ಮನುಸ್ಮೃತಿ ಪ್ರಕಾರ ನಡ್ಕೊಂಡ ಸರ್ಕಾರ ಮಾತ್ರ ಒಳ್ಳೆ ಸರ್ಕಾರ. ಬಡವರಿಗೆ ಏನಾದ್ರು ಕೊಟ್ಟು ಬಿಟ್ರೆ ಆ ಸರ್ಕಾರದ ವಿರುದ್ಧ ಇಲ್ಲ ಸಲ್ಲದ ಆರೋಪ ಸುಳ್ಳುಗಳನ್ನ ಹೇಳಿ ಆ ಸರ್ಕಾರದ ವಿರುದ್ಧ ಜನರನ್ನ ಎತ್ತಿ ಕಟ್ಟುವಂತಹ ಕಂತ್ರಿ ಕೆಲಸವನ್ನ ಈ ಕಂತ್ರಿ ರಂಗನಾಥ್ ಪೆಂಗರಂಗ ಮಾಡ್ತಾ ಇರ್ತಾರೆ. ಅವನು ಅಂತಹ ಕಂತ್ರಿ ಕೆಲಸ ಮಾಡೋದಕ್ಕೇನೆ ಅವನಿಗೆ ಯಾವುದೇ ಮರ್ಯಾದೆ ಕೊಡುವಂತಹ ಅವಶ್ಯಕತೆ ಇಲ್ಲ. ಅವನೊಬ್ಬ ಲುಚ್ಚ ಲಫಂಗ ಕಂತ್ರಿ ಪತ್ರಕರ್ತ ಅಷ್ಟೇ. ಅವನಂಗೆ ಸುಮಾರು ಜನ ಇದ್ದಾರೆ. ಅಜಿತ್ ಹನುಮಕ್ಕನವರಂತವರಿಂದ ಹಿಡಿದು ಎಲ್ಲ ಒಂದೇ ಬ್ರೀಡ್, ಅದು ಒಂದೇ ಜಾಯಮಾನ, ಒಂದೇ ಮನಸ್ಥಿತಿ, ಎಲ್ಲ ಕಂತ್ರಿ ಮನಸ್ಥಿತಿಗಳು. ಸೊ ಯಾಕೆ ಇಷ್ಟೊಂದು ಮತ್ತೆ ಬೈತಾ ಇದ್ದೀನಿ? ನಾನು ಯೂಶುವಲ್ ಆಗಿ ಇವನ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಪಬ್ಲಿಕ್ ರಂಗನಾಥನ ಬಗ್ಗೆ ಯಾವತ್ತಾದ್ರೂ 2 ತಿಂಗಳಿಗೂ 1 ತಿಂಗಳು 3 ತಿಂಗಳಿಗೂ ನಾನು ಹೊಟ್ಟೆ ಉರಿ ತಡೆಯಕ್ಕಾಗದೇ ಇದ್ರೆ ಇವನು ಬಿತ್ತುವಂತಹ ವಿಷ ಆ ಮಟ್ಟಕ್ಕಿದ್ದಾಗ ಮಾತ್ರ ನಾನು ಹೊರಗಡೆ ಬರೋದು. ಇಲ್ಲದೆ ಹೋದ್ರೆ ಇವನ್ನ ಉಗಿಬೇಕು ಅಂದ್ರೆ ದಿನ ಬೆಳಗಾದ್ರೆ ಉಗಿಬೋದು. 2000 ನೋಟಲ್ಲಿ ಚಿಪ್ಪು ಕಂಡು ಹಿಡಿದಂತಹ ಚಿಪ್ಪು ರಂಗ ಅಂತಲೂ ಬೈಬೋದು. ಇನ್ನು ಏನೇ ಸುಳ್ಳುಗಳನ್ನು ಬೊಗಳ್ಕೊಂಡೆ ಅನ್ನ ಸಂಪಾದನೆ ಮಾಡಿಕೊಳ್ಳುವಂತಹ ಅಯೋಗ್ಯ ಅಂತ ಬೈಬೋದು. ಜಾತಿವಾದಿ, ಧರ್ಮವಾದಿ ಅಂತ ದಿನಾ ಬೈಬೋದು. ಬಟ್ ಬೇಡ, ನಮ್ಗೆ ಯಾಕೆ ಕಂತ್ರಿಗಳ ಸಹವಾಸ, ಕೊಚ್ಚೆ ಕಲ್ಲ ಕಂಡಿರೋದೇ ಕೆಲಸ ಆಗಬಾರ್ದು ಅಂತ ನಾನು ಸುಮ್ಮನೆ ಇರ್ತೀನಿ, ಅವಾಯ್ಡ್ ಮಾಡ್ತೀನಿ. ಬಟ್ ಆಗಾಗ ಒಂದು ಉತ್ತುಂಗಕ್ಕೆ ಹೋಗ್ಬಿಡುತ್ತಲ್ಲ ಒಂದು, ಅದನ್ನ ಜನರಿಗೆ ತಿಳಿಸಬೇಕಾದ ಅನಿವಾರ್ಯತೆ ಬಂದಾಗ ನಾನು ಬರ್ತೀನಿ. ಈಗ ಬಂದಿರೋದು ಯಲಹಂಕದ ಬಳಿ ಕೋಗಿಲು ಪ್ರದೇಶ. ಅಲ್ಲಿ ದಶಕಗಳಿಂದ ಇದ್ದಂತಹ ಬಡವರ ಮನೆಗಳನ್ನ ನಿರ್ದಯಿ ಸಿದ್ದರಾಮಯ್ಯ ಸರ್ಕಾರ ಕೆಡವಿ ಹಾಕ್ತು. ಅದು ಮುಂಜಾನೆ 4 ಗಂಟೆಗೆ ಪೊಲೀಸರ ಪಹರೆ ಹಾಕಿ ಯಾವುದೇ ಸೂಚನೆ ಇಲ್ಲದೆ ಹೋಗಿ ಬುಲ್ಡೋಸರ್ ತಗೊಂಡೋಗಿ ಡಮ 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 ಅಂತ ಬೀಳಿಸ್ಬಿಟ್ರು. ಯಾಕಷ್ಟು ಅರ್ಜೆಂಟು ಅಂದ್ರೆ, ಯಾಕೆ ಅಂದ್ರೆ ಮಿಸ್ಟರ್ ಸಿದ್ದರಾಮಯ್ಯ, ಸಮಾಜವಾದಿ ಸಿದ್ದರಾಮಯ್ಯ ಯೋಗಿ ಆದಿತ್ಯನಾಥ್ ಇಂದ ಬುಲ್ಡೋಸರ್ ಬಾಡಿಗೆಗೆ ಪಡ್ಕೊಂಡಿದ್ರು. ಹೆಚ್ಚು ಹೊತ್ತು ಅದನ್ನ ಬಳಸಿದ್ರೆ ಬಾಡಿಗೆ ಜಾಸ್ತಿ ಕೊಡ್ಬೇಕಾಗತ್ತಲ್ಲ. ಹಾಗಾಗಿ ಅರ್ಜೆಂಟ್ ಆಗಿ ಮುಗಿಸ್ಬಿಟ್ರು ಸಿದ್ದರಾಮಯ್ಯ ಸರ್ಕಾರ. ಸೊ ದಟ್ ದೇ ಕ್ಯಾನ್ ಸೇವ್ ಆನ್ ರೆಂಟ್. ಬಾಡಿಗೆ ಉಳಿತಾಯ ಮಾಡಬಹುದು. ಆ ಉಳಿತಾಯ ಮಾಡಿದ ದುಡ್ಡಲ್ಲಿ ರಾಜ್ಯದ ಅಭಿವೃದ್ಧಿ ಮಾಡಬಹುದು. ಏನೂ ಆಗ್ಲಿಲ್ಲ ಅಂದ್ರೆ ಕುಡಿದು ಬಿದ್ದಿರೋರಿಗೆ ಟ್ರಾನ್ಸ್ಪೋರ್ಟ್ ಪ್ರೊವೈಡ್ ಮಾಡೋಕ್ಕಾದ್ರೂ ಆ ದುಡ್ಡು ಬಳಕೆ ಆಗುತ್ತೆ. ಈ ಒಂದು ಉದ್ದೇಶದಿಂದ, ಸದುದ್ದೇಶದಿಂದ ಸಮಾಜವಾದಿ ಸಿದ್ದರಾಮಯ್ಯ ಕೋಮುವಾದಿ ಯೋಗಿ ಆದಿತ್ಯನಾಥ್ ಕಳಿಸ್ಕೊಟ್ಟಂತಹ ಬಾಡಿಗೆ ಬುಲ್ಡೋಸರ್ಗಳನ್ನ ಬಳಸ್ಕೊಂಡು ತುಂಬಾ ವೇಗವಾಗಿ ಬಿಗಿಯಾಗಿ ಕೆಲಸ ಮಾಡಿ ಬಡವರ ಮನೆಗಳನ್ನ ಕೆಡವಿ ಬಿಸಾಕಿದ್ರು. ಆ ಕೆಡವಿದ ಕೆಲವು ದಿನ, 3-4 ದಿನದವರೆಗೆ ಎಲ್ಲೂ ಸುದ್ದಿ ಆಗದಂಗೂ ನೋಡ್ಕೊಂಡ್ರು. ಕಂತ್ರಿ ಮಾಧ್ಯಮಗಳು ಸಹ ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಯಾಕಂದ್ರೆ ಅವುಗಳಿಗೆ ಖುಷಿ. ಒಂದು ಬಡವರ ಮನೆಗಳನ್ನು ಹೊಡೆದಾಕಿರೋ ಖುಷಿ ಆದ್ರೆ, ಇನ್ನೊಂದು ಆ ಬಡವರಲ್ಲಿ ಬಹುತೇಕರು ಮುಸ್ಲಿಮರು ಅನ್ನೋ ಖುಷಿ. ಉಳಿದವರು ದಲಿತರು, ಇನ್ನಾರು ಹಿಂದುಳಿದ ವರ್ಗದವರಾಗಿರ್ತಾರೆ. ಹಾಗಾಗಿ ಅವರಿಗೆ ಅವ್ರದ್ದು ಖುಷಿನೇ. ಈ ಖುಷಿಯ ನಡುವೆ ಎಲ್ಲೂ ಸುದ್ದಿ ಆಗಿರ್ಲಿಲ್ಲ. ಬಟ್ ಕೆಲವರು ಅದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡೋಕೆ ಶುರು ಮಾಡಿದ್ರು. ನನ್ನಂತವರು ಸಹ ವಿಡಿಯೋಗಳನ್ನ ಮಾಡಿದ್ರು. ಆಗ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಒಂದು ತೀವ್ರ ವಿರೋಧ ವ್ಯಕ್ತ ಆಯ್ತು. ಯಾಕೆ ಹೀಗೆ ಮಾಡಿದ್ರು? ಅದು ಮುಂಜಾನೆ ಆ ಟೈಮಲ್ಲಿ ಬುಲ್ಡೋಸರ್ ಬಳಸ್ಕೊಂಡು ಆದಿತ್ಯನಾಥ್ ತರ ಬುಲ್ಡೋಸರ್ ನ್ಯಾಯ ಒದಗಿಸೋದಕ್ಕೆ ಈ ಸರ್ಕಾರಕ್ಕೆ ಏನು ಬಂದಿತ್ತು ಕೇಡುಗಾಲ ಅನ್ನುವಂತಹ ಪ್ರಶ್ನೆಗಳು ಬಂತು. ಅದಾದ ನಂತರ ಕೇರಳದಿಂದ ಒಂದು ಟೀಕೆ ವ್ಯಕ್ತವಾಯಿತು. ಪಿನರಯಿ ವಿಜಯನ್, ಅಲ್ಲಿನ ಮುಖ್ಯಮಂತ್ರಿ, ಟೀಕೆ ವ್ಯಕ್ತಪಡಿಸಿದ್ರು. ಇದು ಬಡವರ ಮೇಲಿನ ದೌರ್ಜನ್ಯ ಅಂತ. ಅವರಿಗೆ ರಾಜಕೀಯ ಲಾಭ ಇರಬಹುದು. ಯಾಕಂದ್ರೆ ಕೇರಳ ಎಲೆಕ್ಷನ್ ಇದೆ, ಅಲ್ಲಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರ್ ನಡುವೆನೆ ಫೈಟ್ ಇರೋದು. ಅದು ಒಂದು ಕಾರಣ ಇದ್ರು ಸಹ. ಆದ್ರೂ ಅಲ್ಲಿಂದ ಬಂತು ಒಂದು ಕೂಗು.
ಆ ನಂತರ ಕೇರಳದಿಂದ MLA ಬಂದು ಇಲ್ಲಿ ಪರಿಶೀಲನೆ ನಡೆಸಿ ಅವರು ಸಹ ಆಕ್ರೋಶ ವ್ಯಕ್ತಪಡಿಸಿದ ನಂತರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸ್ವಲ್ಪ ಭಯ ಉಟ್ಕೊಳ್ತು. ಅರೆ ಇದ್ಯಾಕೋ ನಮ್ಮ ಕುತ್ತಿಗೆಗೆ ಬರ್ತಾ ಇದೆ. ವಿಚಾರ ಹೈಕಮಾಂಡ್ಗೆ ತಲುಪ್ತು. ಹೈಕಮಾಂಡ್ ಕಡೆಯಿಂದ ಸೂಚನೆ ಬಂತು, ಇದಕ್ಕೊಂದು ಪರಿಹಾರ ಹುಡುಕೊಡಿ ಅಂತ. ರಾಜ್ಯ ಸರ್ಕಾರ ಅದಕ್ಕೆ ತಾನು ಮಾಡಿದ ತಪ್ಪಿಗೆ ಪರಿಹಾರವಾಗಿ, ಯಾಕೆ ತಪ್ಪು ಅಂತ ಕರಿತೀನಿ ಅಂದ್ರೆ ಅದು ನಿಜವಾಗ್ಲೂ ಅಕ್ರಮ ಆಗಿದ್ದರೂ ಅದಕ್ಕೊಂದು ರೀತಿ ರಿವಾಜ್ ಇರಬೇಕಾಗಿತ್ತು. ಯಾವುದೋ ಕೋಮುವಾದಿ ಸರ್ಕಾರದ ತರ ಬಡವರ ಮೇಲೆ ಏಕಾಏಕಿ ಬುಲ್ಡೋಸರ್ ಹರಿಸೋದಲ್ಲ. ವೋಟ್ ಹಾಕ್ಸ್ಕೊಳ್ಳುವಾಗ ಹಾಗೆ ಹೇಳಲಿಲ್ಲ ಕಾಂಗ್ರೆಸ್, ಹಾಗೆ ಹೇಳಲಿಲ್ಲ. ಅದರ ಜೊತೆಗೆ ಅವರು ಅಕ್ರಮ ವಲಸಿಗರು, ಇನ್ನೆಂಥದ್ದು ರಾತ್ರೋರಾತ್ರಿ ಬಂದು ಮನೆ ಕಟ್ಕೊಂಡ್ಬಿಟ್ರು ಅನ್ನೋದಕ್ಕೆ ಆಧಾರ ಏನಿದೆ? ಆ ಪ್ರಜೆಗಳ ಬಳಿ ಆಧಾರ್ ಕಾರ್ಡ್ ಇದೆ, ವೋಟರ್ ID ಇದೆ, ಗ್ಯಾಸ್ ಕನೆಕ್ಷನ್ ಇದೆ, ಕರೆಂಟ್ ಬಿಲ್ ಇದೆ, ಎಲ್ಲವೂ ಇದೆ, ದಶಕಗಳಿಂದ ಇದೆ, 20-30 ವರ್ಷಗಳಿಂದ ಇದೆ. ಆದ್ರೂ ಅವರ ಮೇಲೆ ಹರಿಸಿದ್ರಿ. ಅದೇ ಧಮ್ಮು ತಾಕತ್ತು ನಿಮಗೆ ನಾರಾಯಣ ಮೂರ್ತಿಯ ಮೇಲೆ. ನಾರಾಯಣ ಮೂರ್ತಿ ಮಲೆನ ಬುಲ್ಡೋಸರ್ ಅಲ್ಲಿ ಹೊಡೆದು ಬಿಸಾಕಿ ಈಗ ನೋಡೋಣ. ಪುಕ್ಸಟ್ಟೆ ಭೂಮಿ ತಗೊಂಡು ನಾನೇನೋ ಉದ್ಧಾರ ಮಾಡ್ತೀನಿ, ಜನರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ 250 ಕೋಟಿಗೆ ಮಾರ್ಕೊಂಡಿದ್ದಾನೆ ನಾರಾಯಣ ಮೂರ್ತಿ. ಇನ್ಫೋಸಿಸ್ ನಾರಾಯಣ ಮೂರ್ತಿ, ಅವನ ಹೆಂಡತಿ ಸಿಂಪಲ್ ಸುಧಾ ಅಂತೆ ಹೇಳ್ಕೊಂಡು ಓಡಾಡೋದು. ಆದ್ರೆ ಒಳಗೆ ಎಷ್ಟು ವಿಷ ಇರುತ್ತೆ ಅಂದ್ರೆ, ಬೇರೆಯವ್ರ ಸ್ಪೂನು ನಾನು ಮುಟ್ಟೋದಿಲ್ಲ, ಅವರು ನಾನ್ ವೆಜ್ ತಿಂದಿರ್ತಾರೆ. ಮನುಷ್ಯರ ನಡುವೆ ಇಷ್ಟು ಭೇದ ಮಾಡುವಂತಹ ಆ ಹೆಂಗಸನ್ನ ಸಿಂಪಲ್ ಸುಧಾ ಅಂತ ಬೇರೆ ಹೊಗಳೋದು. ನಾಚಿಕೆಗೇಡಿನ ಕುಟುಂಬ ಅದು, ಮಾನಗೆಟ್ಟ ಕುಟುಂಬ. ಬಡವರ ದುಡ್ಡನ್ನ ಬಳಸ್ಕೊಂಡು ಬಿಟ್ಟಿ ಭೂಮಿ ಪಡ್ಕೊಂಡು ಅದನ್ನ ಮಾರ್ಕೊಂಡು ತಿನ್ನೋ ಕುಟುಂಬ. ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಮನೆಗಳಿರ್ತವೆ, ಅವುಗಳನ್ನ ಕೊಡ್ತಾರೆ. ಸೊ ಅದು ಅನೌನ್ಸ್ ಆಗಿದೆ. ಅದು ಅನೌನ್ಸ್ ಆಗಿದ್ದೇ ತಡ ಆ ಮನೆಗಳನ್ನ ಕೆಡವಿದ ಖುಷಿಯಲ್ಲಿ ತೇಲ್ತಾ ಇದ್ದಂತಹ ಈ ಪೆಂಗರಂಗ ಪಬ್ಲಿಕ್ ಟಿವಿಯ ಕಚಡ ರಂಗನಾಥ್ಗೆ ಹೊಟ್ಟೆ ಉರಿ ಇನ್ನೆಲ್ಲ ಕಡೆ ಊರಿ ಎತ್ಕೊಂಡ್ಬಿಡ್ತು. ನವರಂಧ್ರಗಳಲ್ಲಿ ಊರಿ ಎತ್ಕೊಂಡ್ಬಿಡ್ತು. ಅವನಿಗೆ ಬಡವರಿಗೆ ಮನೆ ಕೊಡೋದ ಸಾಧ್ಯನೇ ಇಲ್ಲ. ಏನು ಕೊಟ್ರು ಬ್ರಾಹ್ಮಣರಿಗೆ ಕೊಡಬೇಕು. ಅವರಿಗೆ ಕೊಟ್ರೆ ಮಾತ್ರ ಇವನಿಗೆ ಸಮಾಧಾನ, ಬೇರೆ ಯಾರು ಕೊಟ್ರು ಸಮಾಧಾನ ಇರಲ್ಲ. ಎಲ್ಲವೂ ಬ್ರಾಹ್ಮಣರು ಕೊಡಿ 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 ಕೊಡಿ, ಎಲ್ರನ್ನು ಗುಲಾಮರನ್ನಾಗಿ ಮಾಡಿ ಆಗ ಇವನು ಹೊಗಳ್ಕೊಂಡಿರ್ತಾನೆ ಸರ್ಕಾರನ. ಅಂತಹ ನೀಚ ಮನಸ್ಥಿತಿಯವನು ಸರ್ಕಾರವನ್ನ ಈಗ ವಾಚಾಮಗೋಚರವಾಗಿ ಟೀಕೆ ಮಾಡ್ತಿದ್ದಾನೆ. ಕಪ್ಪು ಚುಕ್ಕೆ ಅಂತ ಈ ನಿರ್ಧಾರ, ಬಡವರಿಗೆ ಮನೆ ಕೊಡುವಂತಹ ನಿರ್ಧಾರ ಸಿದ್ದರಾಮಯ್ಯ ಆಡಳಿತಕ್ಕೆ ಕಪ್ಪು ಚುಕ್ಕೆಯಾಗಿ ಇತಿಹಾಸದಲ್ಲಿ ಉಳಿದು ಹೋಗುತ್ತಂತೆ. ಕಪ್ಪು ಚುಕ್ಕೆ. ಮತ್ತು ಮುಸ್ಲಿಮರ ಎಂಜಲು ವೋಟ್ ಬ್ಯಾಂಕ್ಗಾಗಿ ಮಾಡ್ತಿರುವಂತಹದ್ದೇ ಇದೆ ಇದು. ಎಂಜಲು ಎಲೆ ಮೇಲೆ ಬಡವರನ್ನ ಉರುಳಿಸುವಂತಹ ನೀಚತನವನ್ನ ಮಾಡುವ ಇವನ ಸಮುದಾಯದ ಬಗ್ಗೆ ಯಾವತ್ತೂ ಮಾತಾಡುವಂತಹ ಧೈರ್ಯ ಇರಲ್ಲ, ಆ ಪದ್ಧತಿಯ ವಿರುದ್ಧ ಮಾತಾಡೋದಕ್ಕೆ ಧೈರ್ಯ ಇರಲ್ಲ. ಆದ್ರೆ ಇವನು ಎಂಜಲು ಬಗ್ಗೆ ಹೀಗೆ ಬಳಸ್ತಾನೆ. ಎಂಜಲು ಎಲೆಗಳ ಮೇಲೆ, ಬ್ರಾಹ್ಮಣರ ಎಂಜಲು ಎಲೆಗಳ ಮೇಲೆ ಕೆಳಜಾತಿಯವರು ಉರುಳೋದು ಇವನಿಗೆ ಸಮಸ್ಯೆನೇ ಅಲ್ಲ, ಅದು ಇವನಿಗೆ ಆನಂದ ಕೊಡುತ್ತೆ, ಇವನಿಗೆ ಅದು ಗೌರವಯುತವಾದ ಸಂಸ್ಕೃತಿಯಾಗಿ ಕಾಣುತ್ತೆ. ಬಟ್ ಬಡವರಿಗೆ ಮನೆ ಕೊಡೋದು ಎಂಜಲಿಗೆ ಸಮ ಅಂತೆ. ಹೇಗಿದೆ ನೋಡಿ, ಹೇಗಿದೆ ನೋಡಿ. ಸೊ ಅದನ್ನಿಟ್ಕೊಂಡು ಆ ನಿರ್ಧಾರವನ್ನ, ಮನೆ ಕೊಡುವಂತ ನಿರ್ಧಾರ ಇಟ್ಕೊಂಡು ಈ ರಾಜ್ಯ ಸರ್ಕಾರವನ್ನ ಟೀಕೆ ಮಾಡೋದೊಂದು ಕಡೆ ಆದ್ರೆ, ರಾಜ್ಯ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಒಂದಷ್ಟು ಬ್ರೈನ್ ವಾಶ್ ಆಗಿರುವಂತಹ ಮತಾಂಧರನ್ನ ಇನ್ನಷ್ಟು ಎತ್ತಿ ಕಟ್ಟುವಂತಹ ಪ್ರಯತ್ನವನ್ನ ಈ ನೀಚ ಆ ಪಬ್ಲಿಕ್ ಟಿವಿಯಲ್ಲಿ ಮಾಡಿದ್ದಾನೆ. ಇಷ್ಟೇ ಬಡವರಿಗೆ ಮನೆ ಕೊಟ್ಟಿದ್ದು. ಆ ಹೊಡೆದು ಹಾಕಿದಂತಹ ಮನೆಗಳಲ್ಲಿ, ಕೆಡವಿದ ಮನೆಗಳ ಪೈಕಿ ಒಂದೇ ಒಂದು ಮನೆ ಬ್ರಾಹ್ಮಣರ ಮನೆ ಇದ್ದಿದ್ದರೆ ಈ ಕಂತ್ರಿ ಪೆಂಗರಂಗನ ಮಾತುಗಳನ್ನ ನೀವು ಹೇಗೆ ನೋಡಬಹುದಾಗಿತ್ತು ಅಂತ ಊಹಿಸ್ಕೊಳ್ಳಿ. ಆಗ ಅರ್ಥ ಆಗುತ್ತೆ ಇವನೆಂತ ಕಚಡ ಲುಚ್ಚ ಲಫಂಗ ಮನಸ್ಥಿತಿಯ ಮನುಷ್ಯ, ಇವನನ್ನ ಮನುಷ್ಯ ಅಂತ ಕರಿಬೇಕಾ ಬೇಡವಾ ಅಂತ ನಿಮಗೆ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಅಷ್ಟು ಮಾತ್ರ ಯೋಚನೆ ಮಾಡಿ. ಒಂದೇ ಒಂದು ಮನೆ ಬ್ರಾಹ್ಮಣರ ಮನೆ ಇದ್ದಿದ್ರೆ ಈ ಲೋಫರ್ ರಂಗನಾಥ್ ಹೇಗೆಲ್ಲ ಆಡಿರೋನು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.